ನಮಗೆ ರಾತ್ರಿ ನಿದ್ದೆ ಬರೋದಿಲ್ಲ ಅಂತ ಹಲವಾರು ರೀತಿ ಪ್ರಯತ್ನಗಳು ಪಟ್ಟಿರ್ತಾರೆ. ಇನ್ನು ಕೆಲವರು ಮಧ್ಯಾಹ್ನ ಮಲಗಿಬಿಟ್ರೆ ಬರೋದೇ ಇಲ್ಲ, ಅಥವಾ ಟೀ ಕುಡಿದ್ಬಿಟ್ರೆ ನಮಗೆ ನಿದ್ದೆ ಬರೋದಿಲ್ಲ, ಈ ತರ ಎಲ್ಲ ಹೇಳ್ತಿರ್ತಾರೆ. ನೀವು ಪ್ರಶ್ನೆ ಮಾಡಬಾರ್ದಾಗಿತ್ತು, ಮಾಡಿದ್ರೆ ಜ್ಞಾಪಕ ಬರ್ತವೆ. ನಿಮಗೆ ಬರುತ್ತಾ? ನಂಗೆ ಬರುತ್ತೆ ಗುರುಗಳೇ, ಬಟ್ ಬೇರೆಯವ್ರು ಕೇಳಿದಾಗ ಇದು ಒಂದು ಸಮಸ್ಯೆನಾ ಅಂತ ಯೋಚನೆ ಮಾಡ್ತೀವಿ. ನಿದ್ದೆ ಬರಲ್ಲ ಅಂತಾರೆ, ಇದು ಒಂದು ಪ್ರಾಬ್ಲಮ್. ಈ ಮೂರೂ ಜನಕ್ಕೂ ನಿದ್ದೆ ಬರಲ್ಲ, ಕಾರಣ ಏನು? ಅದ್ರ ಜೊತೆಗೆ ಅವನು ತನ್ಮಯನಾಗಿ ಮರೆತು ಹೋಗಿದ್ದಾನೆ. ಇದು ರಾತ್ರಿನೋ ಹಗಲೋ ಗೊತ್ತಾಗದೆ. ಅದು ಉಯರ್ವರ ಉಯರ್ನಲ್ಲ ಉಡೆಯವನ್ ಯವನವನ್ ಅಯರ್ವರು ಮಮರಹಳ ಅಧಿಪತಿ ಯವನವನ್ ತುಯುರರು ಸುಳುರುಡು ತುಳುದುಳು ಎನ್ಮನನೇ ಅಹಲಕಿಲ್ಲೇ ಅಲರ ಮೇಲ ಮಂಗೈ ಅಂತ ಬರುತ್ತೆ. ನಮಸ್ಕಾರ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಎಲ್ಲ ರೀತಿ ಸರಿ ಇದೆ ಲೈಫಲ್ಲಿ ಅಂತಂದರೆ ಏನೋ ಒಂದು ಪ್ರಾಬ್ಲಮ್ ಅನ್ನೋವಂಥದ್ದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ತುಂಬ ಜನ ಹೇಳುವಂಥದ್ದು ನಮಗೆ ರಾತ್ರಿ ನಿದ್ದೆ ಬರೋದಿಲ್ಲ ಅಂತ ಹಲವಾರು ರೀತಿ ಪ್ರಯತ್ನಗಳು ಪಟ್ಟಿರ್ತಾರೆ. ಇನ್ನು ಕೆಲವರು ಮಧ್ಯಾಹ್ನ ಮಲಗಿಬಿಟ್ರೆ ಬರೋದೇ ಇಲ್ಲ, ಅಥವಾ ಟೀ ಕುಡಿದ್ಬಿಟ್ರೆ ನಮಗೆ ನಿದ್ದೆ ಬರೋದಿಲ್ಲ, ಈ ಥರ ಎಲ್ಲ ಹೇಳ್ತಿರ್ತಾರೆ. ಈ ರಾತ್ರಿ ಹೊತ್ತು ನಿದ್ದೆ ಬರದೇ ಇರೋದಕ್ಕೆ ಏನು ಕಾರಣಗಳು, ಏನು ತೊಂದರೆಗಳು ಅಂತ ಯೋಚನೆ ಆಲೋಚನೆ ಏನು ಮಾಡ್ತಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡ್ತೀವಿ. ಅದ್ರ ಜೊತೆ ಮೊನ್ನೆ ನೀವು ಕಾರ್ಯಕ್ರಮದಲ್ಲಿ ಹೇಳಬೇಕಾದ್ರೆ ತ್ರಾಟಕ ಅಂತ ಒಂದು ಪದ ಹೇಳಿದ್ವಿ. ಮುಂದೆ ಯಾವತ್ತಾದರೂ ಕೇಳಿದ್ರೆ ತಿಳಿಸ್ತೀನಮ್ಮ ಇದ್ರ ಬಗ್ಗೆ ಅಂತ. ಸೊ ಮೊನ್ನೆಯಿಂದ ನಾನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಈ ತ್ರಾಟಕ ಅಂತಂದರೆ ಏನು ಗುರುಗಳದು? ನಾವು ಹಾಗಾದ್ರೆ ಅದನ್ನು ಹೇಗೆ ಬಳಸ್ಕೊಳ್ಳುವಂಥದ್ದು, ಏನದು ಆ್ಯಕ್ಚುಲಿ ಫಸ್ಟ್ ಟೈಮ್ ಕೇಳ್ದಂಥ ಪದ, ಅದಕ್ಕೆ ಒಂದು ರೀತಿ ಕುತೂಹಲ ಗುರುಗಳೇ, ಈ ವಿಚಾರವಾಗಿ ತಿಳಿಸ್ಕೊಡಿ. ನಾನೇ ಯಾವಾಗಲೂ ಅಂದೆ ಮೋಸ್ಟ್ಲಿ. ಹೌದು ಗುರುಗಳೇ, ಇತ್ತೀಚೆಗೆ ಅಷ್ಟೇ ಹೇಳಿದೆ. ಮೊದಲು ಪ್ರಶ್ನೆ ನಿದ್ದೆ ಬರೋದಿಲ್ಲ. ನಿಮಗೆ ಬರುತ್ತಾ? ನಂಗೆ ಬರುತ್ತೆ ಗುರುಗಳೇ, ಬಟ್ ಬೇರೆಯವ್ರು ಕೇಳಿದಾಗ ಇದು ಒಂದು ಸಮಸ್ಯೆನಾ ಅಂತ ಯೋಚನೆ ಮಾಡ್ತೀವಿ. ನಿದ್ದೆ ಬರಲ್ಲ ಅಂತಾರೆ, ಇದು ಒಂದು ಪ್ರಾಬ್ಲಮ್ ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿದ್ದೆ ಎಲ್ರಿಗೂ ಬರುತ್ತೆ, ಒಂದಷ್ಟು ಜನಕ್ಕೆ ಬರಲ್ಲ. ಅವರನ್ನು ಹುಡ್ಕೊಂಡು ಹೋಗಿ ನಾವು ಲಾಲಿ ಮಾಡಿಸಿ ಆಡಿ ನಿದ್ದೆ ಮಾಡಿಸ್ಬೇಕು, ಇನ್ನೇನು ಮಾಡೋದು. ಇಲ್ಲಿ 3 ಜನಕ್ಕೆ ನಿದ್ದೆ ಬರಲ್ಲ. 3 ಜನಕ್ಕೆ ಯಾರು ಗುರುಗಳವರು? ಅದೇ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಮಾವ, ಅತ್ತೆ ತಂಗಿನೋ ಅತ್ತೆ ತಮ್ಮನ ಇದ್ರೆ ವಯಸ್ಸಾಗಿದ್ರೆ ಬರಲ್ಲ. 3 ಜನ ಅಂದರೆ ಯೋಗಿ, ರೋಗಿ, ಭೋಗಿ. ಈ 3 ಜನ ನಿದ್ದೆ ಬರಲ್ಲ. ನೀವು ಪ್ರಶ್ನೆ ಮಾಡಬಾರ್ದಾಗಿತ್ತು, ಮಾಡಿದರೆ ನನಗೆ ಜ್ಞಾಪಕ ಬರ್ತವೆ. ಆ ಯೋಗಿ, ಭೋಗಿ, ರೋಗಿ ಈ 3 ಜನಕ್ಕೂ ನಿದ್ದೆ ಬರಲ್ಲ, ಕಾರಣ ಏನು? ಈ ಯೋಗಿ ಇದನ್ನಲ್ಲ, ಈ ಯೋಗಿ ಅನ್ನುವವ ಧ್ಯಾನಾಸಕ್ತನಾಗಿದ್ದಾನೆ. ಅದರ ಜೊತೆಗೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತೇಳಿ ದೇವರ ಜೊತೆಗೆ ಸಂಬಂಧವನ್ನು ಮಾಡಿಕೊಳ್ಳಲಿಕ್ಕೆ ಅವನು ಎದ್ದಿರ್ತಾನೆ. ಯಾರು? ಯೋಗಿ. ಆ ಯೋಗಿ ಅನ್ನುವವನ ಹುಡುಕಾಟ ಜ್ಞಾನದ ಹುಡುಕಾಟ. ಅವನ ದೀಪವನ್ನು ಹಚ್ಚಿ ಹೀಗೆ ಕಾಣ್ತಾ ಇದ್ದಾನೆ. ದೀಪ ಅಂದರೆ ನಮ್ಮ ಲೈಟ್ ಲೆಕ್ಕ ತಗೊಂಡ್ರು. ಅದರ ಜೊತೆಗೆ ಅವನು ತನ್ಮಯನಾಗಿ ಮರೆತು ಹೋಗಿದ್ದಾನೆ. ಅವನು ಇದು ರಾತ್ರಿನೋ ಹಗಲೋ ಗೊತ್ತಾಗದೆ. ನಾನು ಈ ದ್ರಾವಿಡ ವೇದ ಅಂತಿದೆ, ಆ ದ್ರಾವಿಡ ವೇದ 4000 ಪದ್ಯಗಳವು. ಈಗ ನನಗೆಲ್ಲೂ ಉಪಯೋಗವೇ ಬರ್ತಾ ಇಲ್ಲ ಅದು. ಈ ಎಲ್ಲಾದರೂ ನಮ್ಮ ಶ್ರೀನಿವಾಸನಿಗೆ ಸಂಬಂಧಪಟ್ಟ ಪೆರುಮಾಳ್ ದೇವರಿಗೆ ಸಂಬಂಧಪಡುವಂಥ ಧನುರ್ಮಾಸದಲ್ಲಿ ಬೆಳಗ್ಗೆ ಸಂಜೆ ಆ ಪಾಶಗಳನ್ನು ಪಾರಾಯಣ ಮಾಡುವಾಗ ಅದು ಬರ್ತಾಯಿತ್ತು. ಅದನ್ನು ನಾನು ಉದಯ ಟಿ ವಿಯಲ್ಲಿ ಇದ್ದಾಗಲೂ ಕೂಡ ಇದರ ಬಗ್ಗೆ ಹೇಳಿ ಅರ್ಥ ಹೇಳ್ತಾ ಇದ್ದೆ ನಾನು. ಅದು ಹಾಗೆ ಬರ್ತವೆ. ಅದು ಉಯರ್ವರ ಉಯರ್ನಲ್ಲ ಉಡೆಯವನ್ ಯವನವನ್ ಅಯರ್ವರು ಮಮರಹಳ ಅಧಿಪತಿ ಯವನವನ್ ತುಯುರರು ಸುಳುರುಡು ತುಳುದುಳು ಎನ್ಮನನೇ ಅಹಲಕಿಲ್ಲೇ ಅಲರ ಮೇಲ ಮಂಗೈ ಅಂತ ಬರುತ್ತೆ. ತನಿಯನ್ನಗಳಿವು ತಮಿಳು 4000 ನನ್ನ ಕಂಠಸ್ಥ. ಇದಕ್ಕೆ ಅರ್ಥ ಕೂಡ ಹೇಳ್ಕೊಂಡು ಹೋಗ್ತೀನಿ ನಾನು. ಅದು ನನಗೊಂದು ಖುಷಿ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ನಾನು ಇದನ್ನು ಕಲಿಯುವಾಗ ರಾತ್ರಿ
ಎಲ್ಲರೂ ಊಟ ಮಾಡಿ ಒಬ್ಬ 3 ಜನಕ್ಕೆ 4 ಜನಕ್ಕೆ ಒಂದೊಂದು ರೂಮ್ ಇರುತ್ತೆ. ಬಹುಶಃ ಇನ್ನೊಬ್ಬ ಇದ್ದ, ಅವನಿಗೊಬ್ಬನಿಗೆ ಒಂದು ರೂಮ್ ಕೊಟ್ಟಿದ್ರು. ಅವನು ಸ್ವಲ್ಪ ಸೀನಿಯಾರಿಟಿ, ಅವನು ಅಕಾಡೆಮಿಕ್ ಎಜುಕೇಷನ್ನು ತುಂಬ ಇಂಪಾರ್ಟೆಂಟ್ ಡೇಸ್, ಅದು ಎಕ್ಸಾಮ್ ದಿನಗಳು ಅವನಿಗೆ. ಅವನು ಓದೋ ಸಂದರ್ಭದಲ್ಲಿ ಸರಿ ನನಗೆ ಬೇರೆ ನಿದ್ದೆ ಬರ್ತಾ ಇಲ್ಲ, ಎಂತ ಮಾಡೋದು, ಇವ್ರ ಜೊತೆ ಕುಳಿತು ಇರೋ ಬದಲಿಗೆ ಅಲ್ಲಿ ಹೋದರೆ ಸರೋಗುತ್ತೆ ಅಂತೇಳಿ ಅಲ್ಲಿ ಅವನ ಜೊತೆಗೆ ಹೋಗಿ ಮಾತಾಡ್ತಾ ಡಿಸ್ಕಷನ್ ಮಾಡ್ತಾ ಈ ವೇದವನ್ನು ನಾನು ಕಂಠಸ್ಥ ಮಾಡೋ ಸಲುವಾಗಿ ನೀನು ಅಲ್ಲಿ ಕುಳಿತುಕೊ, ನಾನು ಇಲ್ಲಿ ಕುಳಿತುಕೊಳ್ತೀನಿ, ರಾತ್ರಿಯೆಲ್ಲ ಹೋಗೋಣ ಅಂತ ಅಂದರು. ಆ ಹುಡುಗ ಅಂದ ಕೂಡಲೇ ನಾನು ಮತ್ತೆ ಅದರಲ್ಲಿ 2 ಕೋಣೆ ಇತ್ತು, ಹೋಗಿ ಬೋಲ್ಟ್ ಹಾಕ್ಕೊಂಡು ಓದ್ತಿದ್ದೀನಿ. ರಾತ್ರಿ 9 ಗಂಟೆಯಲ್ಲಿ ಪ್ರಾರಂಭಿಸಿದವನು ಅದನ್ನು ಕಂಠಸ್ಥ ಮಾಡಬೇಕು ಅಂತೇಳಿ ಮಾಡ್ತಾ ಎಷ್ಟು ಸಲ ರಿಪೀಟ್ ಮಾಡಿದ್ದೀನೋ ಗೊತ್ತಿಲ್ಲ. ಮತ್ತೆ ನೋಡಿದ್ರೆ 3 ಗಂಟೆ 55 ನಿಮಿಷ ಆಗಿದೆ. ಮರ್ತೇ ಹೋಗಿದ್ದೆ ನಾನು. ಹಾಗೆ ಅದನ್ನು ತೆಗೆಯೋದು, ಮತ್ತು ಮುಖದ ಮಾಲ ತೆಗೆಯೋದು, ಹೀಗೆ ಮಾಡ್ತಾ ಅಬ್ಬಾ ಸ್ವಲ್ಪ ಮಲಗೋಣ ಅಂತ ಮಲಗಿದ್ರೆ ಅದು ನಾವು ಸ್ನಾನ ಮಾಡೋ ಟೈಮ್ ಆಗಿದೆ. ಮತ್ತೆ ಇನ್ನು ಮಲಗಿದ್ರೆ ಚೆನ್ನಾಗಿಲ್ಲ ಅಂತೇಳಿ ಮತ್ತು ಸ್ನಾನ ಸಂಧ್ಯಾ ವಂದನೆಗೆ ಹೊರಟಿವಿ. ಹೀಗೆ ನಾನು ಯಾಕೆಂದ್ರೆ ಎಕ್ಸಾಂಪಲ್ ಹೇಳಿದೆ, ನಾನು ಮಾಡಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಹೇಳ್ತಿರೋದು ವಿದ್ಯೆಗಾಗಿ ಜ್ಞಾನಾರ್ಜನೆಗಾಗಿ ತುಡ್ತಾ ಇರೋವನ್ನ ಯೋಗಿ ಅಂತ ಕರೆದರು. ಅವನು ಎದ್ದಿರ್ತಾನೆ. ಇನ್ನು 2ನೇದು ರೋಗಿ ಪಾಪ, ಅವನಿಗೆ ಶರೀರ ಬಾಧೆ ಕೊಡ್ತಾ ಇದೆ, ಕಾಲು ನೋವು, ಚೆಳುಕು, ಸೊಂಟ ನೋವು, ಹಲ್ಲು ನೋವು, ಏನೇನೋ ಪಾಪ ಕೃಷಿಕಾಯವಾಗಿದೆ. ಶರೀರ ಅನೇಕ ತರಹದ ವ್ಯಾಧಿಗಳಿಗೆ ಪೀಡಿತನಾಗಿದ್ದಾನೆ. ಮಾತ್ರೆ 1 ಅಲ್ಲ 2 ಹಾಕ್ಕೊಂಡ್ರು ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಮಾತ್ರೆಗಳು ಅಂತ ಕರ್ಮ ಅದು. ಅವನು ಆ ನಿದ್ದೆ ಮಾಡದೆ ಕಳೆಯಬೇಕು, ಅದೇ ಅವನ ಕರ್ಮ. ಯಾರಿಗೂ ನಿದ್ದೆ ಕೆಡಿಸಿರ್ತಾನೆ ಅವನು ಹಿಂದಿನ ಜನದಲ್ಲಿ. ಎಷ್ಟು ಜನ ನಿದ್ದೆ ಹಾಳು ಮಾಡಿರ್ತಾನೆ ಗೊತ್ತಿಲ್ಲ. ಅದಕ್ಕಾಗಿ ರೋಗಗಳು ಬರ್ತವೆ. ಹಾಗೆ ಕೆಲವ್ರಿಗೂ ಒಬ್ಬರು ಸಣ್ಣ ಪುಟ್ಟ ರೋಗಗಳಿರ್ತವೆ, ಅದು ಹೇಗೋ ಮ್ಯಾನೇಜ್ ಆಗುತ್ತೆ. ಇನ್ನು ಕೆಲವರು ಪಾಪ ಹಗಲೂ ಇಲ್ಲ, ರಾತ್ರಿ ನಿದ್ದೆ ಇಲ್ಲ, ಎಷ್ಟು ತರಹದ ವ್ಯಾಧಿಗಳಿದಾವೆ. ನಾನೇ ನಮ್ಮ ಬಂಧುಗಳಲ್ಲೇ ಒಬ್ಬರನ್ನು ನೋಡಿದ್ದೇನೆ. ಆತನ ಶಕ್ತಿ ಇದ್ದಾಗ ಆತ ಸ್ವಲ್ಪ ಈ ವೃತ್ತಿಗೆ ಸಂಬಂಧಪಟ್ಟವನೇ. ಆತ ನಡೆಯುವಾಗ ಬಹಳ ದರ್ಪದಿಂದ ಮೆರೆದವನು, ಯಾರಿಗೂ ಗೌರವ ಕೊಡ್ತಿಲ್ಲ, ಮತ್ತೊಂದಿಲ್ಲ, ಎಲ್ಲರನ್ನೂ ಒಂದು ರೀತಿಯಾಗಿ ನೋಡ್ತಿದ್ದವ. ಕೊನೆಗೆ ಹೆಂಡತಿ ಬಿಟ್ಟು ಹೋಯಿತು, ಅವನನ್ನು ಮಕ್ಕಳು ಬಿಟ್ಟು ಹೋಯಿತು. ಒಬ್ಬನೇ ರಾಮ ಪಡಿಪಾಟಲು ಬೇಡ, ಅವನು ಇರಬೇಕಾದ್ರೆ ಯಾವುದೋ ಮನೆ ಇರಬೇಕಾಯಿತು. ಕಾಲು ಮುರ್ಕೊಂಡ, ಹಗಲು ರಾತ್ರಿ ನಿದ್ದೆ ಮಾಡದೆ, ಊಟ ಇಲ್ಲದೆ ತಿಂಗಳುಗಳು ಕಳೆದಿದ್ದಾನೆ. ಮೊನ್ನೆ 2012-13 ಸತ್ತಿದ್ದಾನೆ. 10 ವರ್ಷಗಳು ಬಿಲಿ ಅಂತ ದಾಟ ಮಾಡಿಬಿಟ್ಟ. ಅವನು 91, 92, 93 ಎಲ್ಲ ಸಖತ್ತಾಗಿ ನಡೆಸ್ದ. ಆವತ್ತಿನ ಕಾಲಕ್ಕೆ 60-70 ವರ್ಷ. ಇನ್ನು ಈ ದಿನಗಳು ಏಳತೀರೋದು ಅನ್ಯಾಯವಾಗಿ ಹೆಂಡತಿ ಮಕ್ಕಳದ್ದು ನಿದ್ದೆ ಕಿತ್ಕೊಂಡಿದ್ದ. ಬಡದಾಟ, ಬಂಧು ಬಳಗ, ಆಸ್ತಿ ಪಾಸ್ತಿ ಎಲ್ಲ ವಿಚಾರಕ್ಕೂ ಜಗಳ. ಮನೆಗೆ ಯಾರು ಬಂದಾದರೂ ಜಗಳ, ಯಾರಿಗಾದ್ರೂ ಊಟ ಬಡಿಸಿದ್ರು ಜಗಳ. ಏನು ಈ ತರಹದ್ದು. ಕೊನೆಗೆ ಇಲ್ಲೇ ಅವನು ನರಕ ನೋಡೋದು. ಇನ್ಮೇಲೆ ಅವ್ನು ನರಕ ಇರಲ್ಲ ಅನ್ಕೊತೀನಿ. ಅಷ್ಟು ಏನು ಹೇಳ್ತಾರೆ, ಅವನೇ ತಿಂದ, ಆ ಮಟ್ಟಕ್ಕೆ ಹೊರಟೋದು ಅವನ ಬದುಕು. ನಾನು ನೋಡಿದ್ದೀನಿ. ಅವನ ಸ್ನಾನ ಮಾಡಿ ಹಾಕ್ಕೊಂಡ್ಬಿಟ್ಟ ಅಂತಂದರೆ ಏನು ಎಲ್ಲ ಅವನ ವಶ ಆಗಿಬಿಡ್ಬೇಕು ಅನ್ನೋ ಥರ ಏನೂ ನಡೆಯಲ್ಲ, ನಿಮ್ಮ ದರ್ಪ ನಡೆಯಲ್ಲ. ಹೀಗೆ ರೋಗಗಳೆಲ್ಲ ತುತ್ತಾಗಿ ವಿಲ ಅಂತ ನಾವು ಹೋಗಿ ಒಂದಷ್ಟು ಇದು ಕೊಟ್ಟು ಅವನಿರೋ ಪ್ರಾಂತ್ಯ ನೋಡೋಕ್ಕಾಗಲೇ ದುರ್ವಾಸನೆ ಅಷ್ಟು ದೂರಕ್ಕೆ ಇರುತ್ತೆ, ಅಷ್ಟು ಬಾಧೆ. ಏನು ಇನ್ನು ಆ ರೋಗಗಳು ಹೇಳೋದೇ ಬೇಡ ನಾನು. ಇದು ರೋಗಿ ಇಷ್ಟೊಂದು, ಅವನು ನಿದ್ದೆ ಬರಲ್ಲ. ಇನ್ಯಾರೋ ರೋಗಿ ಆಯಿತು, ಯೋಗಿ ಆಯಿತು, ಭೋಗಿ ಇವನೊಂದು ತಲೆನೋವು. ಈ ಭೋಗಿನವನು ವಿಷಯಾಸಕ್ತಿಯಲ್ಲಿ ಮುಳುಗಿರ್ತಾನೆ. ಅವನನ್ನು ಒಳಗಡೆ ಆ ಕಾಮ ಹಂಗೆ ಮಾಡುತ್ತೆ. ರಾತ್ರಿಯೆಲ್ಲ ಇನ್ನೊಬ್ಬರ ಜೊತೆ ಕಾಲಹರಣ ಮಾಡ್ತಾ ಮತ್ತು ಆ ವಿಷಯಾಸಕ್ತಿಯನ್ನು ಮುಳುಗವನಿಗೆ ನಿದ್ದೆ ಬರಲ್ಲ. ಈ 3 ಜನದಲ್ಲಿ ಯಾರು ಇರುತ್ತಾರೋ ಅವರುಗಳಿಗೆ ನಿದ್ದೆ ಬರಲು ಸಾಧ್ಯವಿಲ್ಲ. ಇವರನ್ನು ಹೊರತುಪಡಿಸಿ ಸಂಸಾರದ ನೋವು, ಸಂಸಾರದ ಕಷ್ಟ, ಸಂಸಾರದ ದುಃಖ, ಮಕ್ಕಳ ವಿದ್ಯಾಭ್ಯಾಸದ ದುಃಖ, ಮಕ್ಕಳಿಗೆ ಒಳ್ಳೆಯ ಊಟ ಕೊಳ್ಳಿನ ದುಃಖ, ಇವರು ಕೆಲವರಿದ್ದಾರೆ. ಇವ್ರಿಗೆ ಹೀಗೋ ಹಾಗೋ ಪಾಪ ಹಗಲಲ್ಲಿ ಕೆಲಸ ಮಾಡಿರುತ್ತಾರೆ, ಬಳಲಿರುತ್ತಾರೆ, ನಿದ್ದೆ ಬರುತ್ತೆ. ಹಾಗೂ ಅವರು ಇದ್ದಿರ್ತಾರೆ ಅಂತಂದರೆ ಪಾಪ ಅವರು ಒಂದಷ್ಟು ಯೋಗಿ ಲೆಕ್ಕದಲ್ಲೇ ಬಂದುಬಿಟ್ರು. ಅದೇ ಮಕ್ಕಳನ್ನ ಅದು ಮಾಡಬೇಕು, ಇದು ಮಾಡಬೇಕು, ಅಥವಾ ನಾನು ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋರು ಒಂದಷ್ಟು ಜನ ಇದ್ದಾರೆ. ಗೃಹಸ್ಥರಲ್ಲೇ ಅವರು ಯೋಗಿಗಳೇ, ಗೃಹಸ್ಥರಲ್ಲೇ ಯೋಗಿಗಳವರು.
ಅದಕ್ಕಾಗಿ ಅಂಥವರೆಗೆ ನಿದ್ದೆ ಬರಲ್ಲ. ಯೋಗಿ, ರೋಗಿ, ಭೋಗಿ ಈ 3 ಜನಕ್ಕೆ ನಿದ್ದೆ ನನಗೆ ಗೊತ್ತಿರೋ ಪ್ರಕಾರ ಬರಲ್ಲ. ಮಾಡಿದ್ರು ಅರ್ಧಂಬರ್ಧ ನಿದ್ದೆ ಇರುತ್ತೆ. ಈಗ ಹೇಳಿದೆ ನನಗೊಂದು ರೋಗ ಇದೆ ಅಂತ. ಎಂತ ನೀವು 12 ಗಂಟೆಗೆ ಮಲಗಿದ್ರು ಅಲಾರಾಮ್ ಇಟ್ಟು ಹೋಗಿರ್ತಾನೆ ನಮ್ಮ ಹುಡುಗ ಒಬ್ಬ ಆ ಮೊಬೈಲಲ್ಲಿ 5 ಗಂಟೆಗೆ. 5 ಗಂಟೆಗೆ ನಾನು ಇಲ್ಲಿ ತನಕ ಅದ್ರ ನೋಡಲೇ ಇಲ್ಲ. ಯಾಕೆಂದರೆ 3:55 4 ಬಂದೇ ಬರುತ್ತೆ, 4ಕ್ಕೂ ಸಾಧ್ಯವೇ ಇಲ್ಲ. 12ಕ್ಕೆ ಮಲಗಿ 12 ಅಂದರೆ ನಮ್ಮ ಹುಡುಗ ಅಂತಾನೆ. ಅವ್ನಿಗೊಂದು ಮೆಸೇಜ್ ಹಾಕಿರ್ತೀನಿ, ಗುರುಗಳು 12ರಿಂದ 1, 1ರಿಂದ 2, 2:55ಕ್ಕೆ ನನಗೆ ಮೆಸೇಜ್ ಮಾಡಿದರೆ ಏನು ನಿದ್ದೆ ಮಾಡಿದ್ದಾರೆ ಅವರು, ಇದು ಲೆಕ್ಕ ಹಾಕ್ತಾನೆ ಇರ್ತಾನೆ. ಮತ್ತು ಹಗಲು ನಿದ್ದೆ ಮಾಡ್ತಾ ನೋಡಿರ್ತಾನೆ. ಹಗಲು ನಿದ್ದೆ ಮಾಡಿ ನಾನು ಅಲ್ಲಿರೋದೇ ಇಲ್ವಲ್ಲ, ಎಲ್ಲ ಹೊರಟಿರ್ತೀನಿ ನಾನು. ಇದನ್ನು ಗಮನಿಸ್ತಾನೆ ಇರ್ತಾನೆ. ಆಮೇಲೆ ಅವನು ಕೇಳ್ತಾನೆ, ಅದಕ್ಕೆ ನಾನು ಏನು ಆನ್ಸರ್ ಮಾಡೋದು ನನಗೆ ಗೊತ್ತಿಲ್ಲ ಕಣಪ್ಪ, ಅದು ನನಗೆ ಎಚ್ಚರ ಆಗಿಬಿಡುತ್ತೆ, ಬಂದುಬಿಡ್ತೀನಿ. ಮತ್ತು ಎಲ್ತು ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ಅದು ನನಗೆ ಆ ರೀತಿ ಮತ್ತೆ ನಾನು ಮಾಡೋದೇನೋ ವರ್ಕು ಪೆಂಡಿಂಗ್ ಆಗಿಬಿಟ್ರೆ ಕಷ್ಟ ಅಲ್ಲ. ಅದಕ್ಕಾಗಿ ಹುಡುಗರನ್ನ ಮತ್ತೆ ಎಬ್ಬಿಸ್ತೀನಿ, ಮತ್ತು ವಾಕ್ ಕರ್ಕೊಂಡು ಹೋಗ್ತೀನಿ, ಮಾತಾಡ್ತಿರ್ತೀನಿ. ಇದೆಲ್ಲವೂ ಕೂಡ ಇದ್ದದ್ದೇ. ಆವಾಗ ಡಾಕ್ಟ್ರು 8 ತಾಸು ಹೇಳಿದ್ದಾರೆ, 8 ತಾಸು ನಿದ್ದೆ ಮಾಡಿದವರು ಮಾತ್ರ ಆರೋಗ್ಯ. ನಾನು 8 ತಾಸಲ್ಲ, ಅದರಲ್ಲಿ ಅರ್ಧನೂ ಇಲ್ಲ. ಏನು ಮಾಡೋದೀಗ? ಆರೋಗ್ಯವಾಗೇ ಈಗ ಡಾಕ್ಟ್ರು ಸತ್ಯನಾ, ನಾನು ಸತ್ಯನಾ? ಸಬ್ಜೆಕ್ಟ್ ಸತ್ಯ ಹಾಗಂತೇಳಿ ಬರಬಹುದೇನೋ. ನಾನೇನು ಹೇಳ್ತೇನೆ ಅಂತಂದರೆ, ನನಗೆ ಯಾಕೆ ಎಚ್ಚರ ಆಗಬೇಕು? ನನ್ನ ತಪ್ಪಿಲ್ಲ ಇಲ್ಲಿ, ಎಚ್ಚರ ಆಗುತ್ತೆ. ಅದು ಒಂದು ದಾಹ, ಅರೆ ಇಷ್ಟೊತ್ತಿಗೆ ಎದ್ದೇಳಬಾರ್ದು. ಹಾಗೆ ರೋಗ ರುಜಿನಗಳು ಬಂದರೂ ಕೂಡ ಅದೊಂದು ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುವಂಥದ್ದು. ಅದಕ್ಕಾಗಿ ಈ ಯೋಗಿ, ರೋಗಿ, ಭೋಗಿ 3 ಜನಕ್ಕೆ ನಿದ್ದೆ ಬರಲ್ಲ. ಮತ್ತು ಇನ್ನೇನೋ ಕೇಳಿದ್ರಿ ತಾಯಿ ನೀವು, ತ್ರಾಟಕ ಇದೆಯಲ್ಲ, ಇದು ಈ 3 ಜನನ್ನು ಒಂದು ಕತ್ತಿ ತೊಗೊಂಡು ಬೀಸ್ದಂಗೆ ಈ ತ್ರಾಟಕ. ಈ 3 ಜನಕ್ಕೂ ಒಂದು ರಾಮಬಾಣ ಒಂದು ಸಲಕ್ಕೆ ತೆಗೆದ್ರೆ ಒಳ್ಳೆ ರೀತಿಯಲ್ಲಿ ಪಾಠ ಕಲಿಸುತ್ತೆ ಅದು. ಆ ತ್ರಾಟಕ ಅನ್ನೋವಂಥದ್ದು